2024 ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಹೊಂದಾಣಿಕೆ ಮಾಡಿಕೊಂಡಿದೆ. ಯಾರೇ ಅಭ್ಯರ್ಥಿ ಬಂದರೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಾಗಿದೆ ಎಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪನವರು ತಾಲೂಕು ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಂಡರು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬಿಜಿಕೆರೆ ಗ್ರಾಮದ ಬಾಬು ಜಗಜೀವನ್ ರಾಮ್ ಭವನದಲ್ಲಿ 2024 ಲೋಕಸಭಾ ಚುನಾವಣೆಯ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಅಲ್ಲದೆ ಕಾರ್ಯಕರ್ತರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಬೇಕಾಗಿದೆ. ಈ ಬಾರಿ ಕಾಂಗ್ರೆಸ್ನನ್ನು ಸೋಲಿಸಬೇಕು. 28ಕ್ಕೆ 28 ಅಭ್ಯರ್ಥಿಗಳು ಗೆಲ್ಲಬೇಕೆಂಬ ದೃಷ್ಟಿಯಿಂದ ಮೈತ್ರಿ ಮಾಡಿಕೊಂಡಿದ್ದೇವೆ. ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ 2 ಬಾರಿ ಗೆದ್ದಿದೆ ಎಂದರು. ಅದಕ್ಕಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಎಸ್ಸಿ ಜನಾಂಗ, ನಮ್ಮರೆಲ್ಲ ನಮ್ಮ ಎಸ್ಸಿ ಜನಾಂಗ, ನಮ್ಮ ಅಣ್ಣ ತಮ್ಮಗಳು ಅವ್ರಿಂದ ನಾವು ಆಗ್ತವಂತ. ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು, ಅದೇ ಟೈಮ್ಗೆ ಗ್ಯಾರಂಟಿಗಳು 6 ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು ಜನಕ್ಕೆ. ಬಿಜೆಪಿ ಸರ್ಕಾರ ಇದ್ದಾಗೆ 10 kg ಅಕ್ಕಿ ಕೊಟ್ಟರು. ನಮ್ಮ ಜನಾಂಗ ಇಲ್ಲಿ ಮಳೆ ಬರ್ತಿತ್ತಂಥ ಪ್ರದೇಶ ನಮ್ಮ ತಾಲೂಕು. ಹಾಂ, ಈಗ 3 kg ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಆಸೆ ಪಟ್ಟು 2,000 ಬಸ್ ಫ್ರೀಗೆ ಹಾಕಿದ್ರು ಓಟು. ಇವತ್ತು 3 kg ಕೊಡ್ತಾ ಇದ್ದಾರೆ. ಅದು ಪೆಟ್ರೋಲಿಂದ ಬಂದಿರೋದು 5 kg ಅಲ್ಲಿ 3 kg ಮಾಡಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಎಲ್ಲಿ ಹೋಗ್ಬೇಕು? ಇವತ್ತು ನೀರಿಲ್ಲ ತೋಟಗಳಿಗೆ 300-400 ರೂಪಾಯಿ ಕೂಲಿ ಕೊಡ್ತಾರೆ. ರೈತರು ಯಾರೋ ಒಂದು ತೋಟ ಇದ್ದರೆ ಅವ್ರ ಬದುಕಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಭಾಳ ಕಠಿಣಾಗಿ ಬದುಕ್ತಾ ಇದ್ದೀವಿ. ಇಲ್ಲೇ MLA ಯಾರು ಬಂದರೂ ಹತ್ರ ಬಿಡಿಸ್ಕೊಂಬಲ್ಲ. ಯಾರು ಹೋದ್ರು ಕೂಡ ಅಲ್ಲಿ ಯಾರು ಹೋದ್ರೆ ಗೇಟ್ಗೆ ಹಾಕಿ ಹೋಗ್ರ ಪೂನಾರ ಇಲ್ಲ ಬಂದಿದ್ರಿ ನೀವು ಅಂತಾನೆ. ಯಾರು ಹೇಳ್ಬೇಕು ಕಷ್ಟ ಸುಖ ನನ್ನ ಕ್ಷೇತ್ರ ಜನ? ಅದಕ್ಕೆ ದಯವಿಟ್ಟು ಮೈತ್ರಿ ಸರ್ಕಾರದಿಂದ ನಾವು ಯಾರನ್ನು ಕರ್ಕೊಂಬಂದ್ರು ನಮ್ಮ ಜೆಡಿಎಸ್ ನಮ್ಮ ಮ್ಯಾಗ್ಲರ್ ಏನು ಆಯ್ಕೆ ಮಾಡಿದ್ರು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ನಾವು ಕಷ್ಟಪಟ್ಟು ಈ ಸಲ ಅವ್ರಿಗೆ ಲೋಕಸಭಾ ಚುನಾವಣೆಗೆ ಪ್ರಧಾನಿನ ಮೋದಿನ ಮಾಡ್ಬೇಕಂತ ನಮ್ಮ ಆಸಕ್ತಿ ಐತಿ. ಯುವಕರೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ನಾನು ತಿರುಗ್ತಾ ಇದ್ದೀನಿ ಕ್ಷೇತ್ರ. ನನಗೆ ಅದು ಹೊಸವಾಗಿದ್ದಕ್ಕೆ ನನಗೆ ಇಲ್ಲಿ ಬಂದಿದ್ದೀನಿ. ಈಗಲೇ ನಮ್ಮ ಪಕ್ಷದಿಂದ ಶಕ್ತಿ ಕೊಟ್ಟರು. ನಮ್ಮ ಜಯಣ್ಣರ್ಲಿದ್ದ ನಮ್ಮ ಜಯಣ್ಣ ಏನು ಹೇಳಿದ್ರು, ನಮ್ಮ ಅಧ್ಯಕ್ಷರು ಅದರಂತ ನಾನು ನಡ್ಕೊಂಡು ಅವರಂತ ನಡೀತೀನಿ. ಮತ್ತು JDS ಹೊಂದಾಣಿಕೆ ಇವಾಗ ನಮ್ಮ ತಿಮ್ಮರಾಜ್ ಅವರು ಹೇಳಿದ್ರು, ಇವಾಗ ನಮ್ಮ ಇದು ತಾಲೂಕು ಅಧ್ಯಕ್ಷರು ಹೇಳಿದ್ರು, ಎಲ್ಲ ಮುಂದೆ ಹೇಳ್ತಾರೆ. ಇದೇ ರೀತಿಯಾಗಿ ನಮ್ಮ ಮೊಳಕಾಲ್ಮೂರು ತಾಲೂಕು ಪದಾಧಿಕಾರಿಗಳೆಲ್ಲ ಸೇರಿ ಒಂದಾಗಿ ಇಲ್ಲಿ ಸಂಘಟನೆ ಮಾಡಿ ಜೊತೆಯಾಗಿ ಇರಬೇಕು. ಎಲ್ಲ ಪದಾಧಿಕಾರಿಗಳು ಲೀಡರ್ಗಳು ಎಲ್ಲರೂ ಸೇರಿ ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ಜಯಣ್ಣ ಸಹ ಈ ವೇದಿಕೆಯಲ್ಲಿ ಆಗಮಿಸಿದ. ಅದೇ ರೀತಿ ದೇವೇಂದ್ರಪ್ಪರು, ಅದೇ ರೀತಿಯಾಗಿ ನಮ್ಮ ಟಿ ವೀರಭದ್ರಪ್ಪರು ಮುಂದಿನ ನಮ್ಮ ಅಧ್ಯಕ್ಷ ಮಾಡಿದ ಎಲ್ಲರಿಗೂ ನನಗೆ ಒಂದನೇ ಕೈ ಮುಗಿದು ಹೇಳುತ್ತೇನೆ. ಇವತ್ತು ಈ ಸಂದರ್ಭದಲ್ಲಿ ಇಷ್ಟೊತ್ತು ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂದರೆ ನನಗೆ ಬಹಳ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮುಂದೆ ಏನು ನಡೀಬೇಕು, ಮುಂದೆ ಏನು ಬಿಡಬೇಕು ಅನ್ನೋದು ನಮ್ಮ ಜಿಲ್ಲಾಧ್ಯಕ್ಷ ಸಾಹೇಬರು ಹೇಳ್ತಾರೆ. ನಾನು